ಗುರುಜಿ, ಕಳೆದ ಭಾಗದಲ್ಲಿ ಪೌರ್ಣಮಿಯಂದು ಮಾಡಬೇಕಾಗಿರುವಂತಹ ತಂತ್ರಸಾರದ ಬಗ್ಗೆ ಹೇಳ್ತಾ ಇದ್ರಿ. ಖಂಡಿತಮ್ಮ. ಪೌರ್ಣಮಿಯಂದು ನಾವು ಯಾವುದೇ ಒಂದು ತಂತ್ರಸಾರವನ್ನು ಮಾಡಿದ್ರೂ ಪೌರ್ಣಮಿ, ಬುಧವಾರ, ಗುರುವಾರ, ಅಮಾವಾಸ್ಯೆ ಇಂತಹ ಕಾಲಗಳಲ್ಲಿ ನಾವು ಯಾವುದೇ ಒಂದು ಕೆಲಸ ಕಾರ್ಯವನ್ನು ಮಾಡಿದ್ರೂ ಶೀಘ್ರವಾಗಿ ಕಾರ್ಯಸಿದ್ಧಿಯಾಗುತ್ತೆ. ಅಂತಹ ಒಂದು ಕಾರ್ಯಸಿದ್ಧಿಯನ್ನು ಸಿದ್ಧಿಪಡಿಸ್ಕೊಳ್ಳೋದಕ್ಕಾಗಿ ನಾಳೆ ನೀವು ಸಿದ್ಧತೆ ಮಾಡ್ಕೋಬೇಕಾಗಿರ್ತಕ್ಕಂಥದ್ದು. ಯಾಕೆಂದರೆ ನಾಳಿನ ಪೌರ್ಣಮಿ ಭಾಳ ವಿಶೇಷ. ಅದಕ್ಕಾಗಿಯೇ ಬೆಂಗಳೂರಿನ ಪ್ರಸಿದ್ಧಿ ಕ್ಷೇತ್ರವಾದಂತಹ ಶ್ರೀ ಧರ್ಮರಾಯ ಸ್ವಾಮಿ ದೇವಸ್ಥಾನದಲ್ಲೂ ಕರಗ ಮಹೋತ್ಸವ ಇದೆ. ಕರಗ ಅಂತ ನೋಡಬೇಕಾದ್ರೆ ಬೆಂಗಳೂರು ಬರಬೇಕಾಗಿತ್ತು. ಬೆಂಗಳೂರಿನಲ್ಲಿ ನಡೆಯುವಂತಹ ಧರ್ಮರಾಯ ಸ್ವಾಮಿ ದೇವಸ್ಥಾನದ ಕರಗವನ್ನೇ ನೋಡಬೇಕಾಗಿತ್ತು. ಆ ಒಂದು ಕರಗ ಅಷ್ಟು ಪ್ರಬಲದೊಂದು ವಿಶೇಷ ಇತ್ತು, ಪ್ರಸಿದ್ಧಿ ಹೊಂದಿತ್ತು. ಇವತ್ತಿಗೂ ಸಹಿತ ಈ ಬೆಂಗಳೂರಿನ ಕರಗವನ್ನು ನೋಡಲಿಕ್ಕೆ ರಾಜ್ಯದ ಮೂಲ ಮೂಲೆಗಳಿಂದ, ರಾಜ್ಯವೇ ಅಲ್ಲ ಹೊರ ರಾಜ್ಯ ಹೊರ ದೇಶಗಳಿಂದ ಸಹಿತ ಆಗಮಿಸ್ತಾರೆ ಈ ಕರಗ ಮಹೋತ್ಸವ ನೋಡಲಿಕ್ಕೆ. ಅಷ್ಟು ಅರ್ಥಗರ್ಭಿತವಾಗಿ, ಅಷ್ಟು ವಿಶೇಷತೆಯಿಂದ, ಅಷ್ಟು ಭಯಭಕ್ತಿಯಿಂದ. ಏಕೆಂದರೆ ಕರಗ ಅಂದರೆ ಹೇಗೆ, ಕರಗನ್ನು ಮಾಡುವಂತಹ ಆ ಕರಗವನ್ನು ತಲೆ ಮೇಲೆ ಹೂವಿನ ಕರಗವನ್ನು ಎತ್ಕೊಳ್ಬೇಕಾದ್ರೆ ಕರಗ ಹೊರುವಂಥ ವ್ಯಕ್ತಿ ಇಂತಿಷ್ಟು ದಿನ ತಾನಿರಬೇಕಾದಂತಹ ವೃತಾನುಷ್ಠಾನಗಳಿದೆ. ವೃತಾನುಷ್ಠಾನವನ್ನು ಮಾಡಿ ಪ್ರತಿದಿನದ ಕಾಯಕವನ್ನು ಶ್ರದ್ಧಾಭಕ್ತಿಯಾಗಿ ಮಾಡಿ ಆತ ಯಾವಾಗ ಕರಗ ಹೊರಬೇಕು ಅಂತ ನಿಗದಿಪಡಿಸಿರ್ತಾರೋ ಆ ಸಮಯದಿಂದ ಇಂತಿಷ್ಟು ದಿನಗಳ ಮುಂಚಿತವಾಗಿ ಮನೆಯನ್ನು ಬಿಟ್ಟು ಹೊರಬಂದಿರ್ತಾನೆ. ಮನೆಯಿಂದ ಬಿಟ್ಟು ಹೊರಬರಬೇಕಾದರೂ ತನ್ನದೇ ಆದಂತಹ ಒಂದಷ್ಟು ಅನುಷ್ಠಾನಗಳಿದೆ. ತನ್ನ ಧರ್ಮಪತ್ನಿಯಲ್ಲಿರ್ತಕ್ಕಂತಹ ಕೆಲವು ಅತ್ಯಮೂಲ್ಯವಾಗಿರ್ತಕ್ಕಂತಹ ಒಡವೆಗಳನ್ನು ಆತ ತಂದಿರ್ತಾನೆ. ಆ ಒಡವೆ ಹೊಸಲು ದಾಟಿ ಆ ಹೆಣ್ಣು ಹೊರ ಬರೋಂಗಿಲ್ಲ. ಈತ ಈ ಕರಗವನ್ನು ಹೊತ್ತು ಕರಗದ ಜವಾಬ್ದಾರಿ ಸಂಪೂರ್ಣವಾಗಿ ಮುಗಿಸಿ ತನ್ನ ಜವಾಬ್ದಾರಿತನವನ್ನು ಮುಗಿದ ನಂತರ ತಾನು ಮನೆಗೆ ತೆರಳಿದ ಮೇಲೆ ಮನೆಗೆ ತೆರಳಿ ಆ ತಾಯಿಯ ಮುಖ ನೋಡಿದ ನಂತರ ಆ ತಾಯಿ ಹೊರಬರಬೇಕು. ಇದರ ನಿಯಮಗಳು ನಿಜಕ್ಕೂ ಬಹಳ ಅರ್ಥಗರ್ಭಿತವಾಗಿದೆ. ಕರಗ ಹೊರುವಂತಹ ವ್ಯಕ್ತಿ ತನ್ನ ಹೆಂಡತಿಯ ಮೈಮೇಲಿರ್ತಕ್ಕಂತಹ ಮಾಂಗಲ್ಯವನ್ನು ಮತ್ತು ಕಾಲುಂಗುರವನ್ನು ತಾನು ಜವಾಬ್ದಾರಿಗೆ ತಂದಿರ್ತಾನಂತೆ. ನೋಡಿ, ಮಾಂಗಲ್ಯ ಕಟ್ಟುವಂಥವರು ಕಟ್ಟಿ ಆ ಸೌಮಂಗಲ್ಯತನ ಅದರದ್ದೇ ಆದಂಥ ಒಂದು ಶಾಸ್ತ್ರ ನಿಯಮ ಇದೆ. ಆದರೆ ಅದೇ ಮಾಂಗಲ್ಯ ಕಾಲುಂಗುರವನ್ನು ಈತ ಧರಿಸಿರ್ತಾನೆ. ಈತ ಧರಿಸಬೇಕಾದ್ರೆ ಆಕೆ ಮನೆಯಿಂದ ಹೊಸಲು ದಾಟೋದಿಲ್ಲ. ಹಾಗೆ ಈತನ ಆಹಾರ ಭತ್ತವನ್ನು ಉಗುರಿನಿಂದ ತೆಗೆಯುವಂಥದ್ದಿತ್ತಂಥ ಹಿಂದಿನ ಪದ್ಧತಿ. ಬಟ್ ಇವತ್ತು ಹೇಗೆ ಮಾಡ್ತಿದ್ದಾರೋ, ಇವತ್ತಿನ ಕಾಲಧರ್ಮ ಹೇಗಿದೆಯೋ ಗೊತ್ತಿಲ್ಲ. ಆದರೆ ಕರಗ ಹೊರುವಂತಹ ವ್ಯಕ್ತಿಯ ಊಟ ಭತ್ತವನ್ನು ಉಗುರಿನಿಂದ ಬಿಡಿಸಿ ಅದರಿಂದ ತಯಾರಾದಂತಹ ಅಕ್ಕಿ, ಅದರಿಂದ ಬಂದಂತಹ ಅಕ್ಕಿಯನ್ನು ಅದನ್ನು ಅನ್ನಪ್ರಸಾದ ಮಾಡಿ ಭಗವಂತನಿಗೆ ನೈವೇದ್ಯ ಮಾಡಿ ಆ ನೈವೇದ್ಯ ಪ್ರಸಾದವನ್ನು ತಿನ್ನಬೇಕಾಗಿತ್ತಂತೆ. ಇದೆಲ್ಲ ಬಹಳ ವಿಶೇಷ. ಹಾಗೆ ಹಸಿ ಕರಗ ಅಂತ ಮೊದಲು ಮಾಡ್ತಾರೆ. ಕರಗ ಗಂಟೆ ಪೂಜಾರಿ ಅಂತಲೂ ಮತ್ತು ಅವರ ಒಂದು ಪಂಗಡದಲ್ಲಿರ್ತಕ್ಕಂಥವ್ರು ಒಂದು 3 ಜನ ಎಲ್ಲರೂ ಸೇರಿ ಮೊದಲು ಹರಿಯುವ ನೀರತ್ರನೋ ಅಥವಾ ನಿಂತಿರೋ ನೀರತ್ರನೋ ಒಂದು ಕಲ್ಯಾಣಿಯರಿಗೂ ಹೋಗಿ ಅಲ್ಲಿ ಸ್ನಾನ ಮಾಡಿ ಅಲ್ಲಿ ನೀರಿನ ಹೊರಭಾಗದಲ್ಲಿ ನಿಂತು ಪ್ರಾರ್ಥನೆ ಮಾಡಿದ್ರೆ ನೀರಿನಿಂದ ಉದ್ಭವಿಸ್ತಕ್ಕಂಥ ನೋಡಿ, ಕೆಲವು ತಂತ್ರಸಾರಗಳಿಗೆ, ಕೆಲವು ಪವಾಡಗಳಿಗೆ, ಕೆಲವು ವಿಶೇಷತೆಗಳಿಗೆ ಇವತ್ತಿಗೂ ಸಹಿತ ಕಣ್ಣೆದುರುಗ ನಡೆಯುವಂತಹದ್ದು. ಇದು ಯಾರು ಸೃಷ್ಟಿಸ್ತಕ್ಕಂಥದ್ದಲ್ಲ. ನೀರೊಳಗಡೆಯಿಂದ ಆ ಬುಳುಬುಳು ಶಬ್ದ ಕೇಳಿಸಿದಾಗ ಆಗ ಯಾರು ಕರಗ ಹೊರ್ತಾರೋ ಆ ಕರಗ ಹೊರುವಂತಹ ವ್ಯಕ್ತಿ ಎಲ್ಲಿ ಬುಳುಬುಳು ಅಂತ ಶಬ್ದ ಬರುತ್ತೋ ಆ ಶಬ್ದ ಬರುವಂಥ ಸ್ಥಳಕ್ಕೆ ಆತ ಹಾರ್ತಾನೆ. ಹಾರಿ ಸ್ನಾನ ಮಾಡಿ ಅದರೊಳಗಿರ್ತಕ್ಕಂಥ ಸ್ವಲ್ಪ ಮಣ್ಣಿನ ಪ್ರಸಾದವನ್ನು ಹಾಗೂ ಆ ಶುದ್ಧ ವಿಶೇಷವಾಗಿರ್ತಕ್ಕಂಥ ಒಂದು ಕುಂಭದಲ್ಲಿ ಜಲವನ್ನು ತಂದು ಆ ಕುಂಭವೇ ಹಸಿ ಕರಗವಾಗ್ತಕ್ಕಂಥದ್ದು. ಹಸಿ ಕರಗನೇ ಹೂವಿನ ಕರಗವಾಗಿ ಬರ್ತಕ್ಕಂಥದ್ದು. ಆ ಹೂವಿನ ಕರಗ ರಾತ್ರಿ ತಲೆ ಮೇಲೆ ಎತ್ತಿದ್ರೆ ಮಾರನೇ ಮಧ್ಯಾಹ್ನವೋ ಅಥವಾ ಬೆಳಿಗ್ಗೆನೋ ಆಗ ದೇವಸ್ಥಾನದೊಳಗೆ ಬರ್ತಕ್ಕಂಥ. ಗುರುಜಿ, ದಿನದ ವಿಶೇಷತೆ ಏನು ಅನ್ನೋದನ್ನು ತಿಳಿಸ್ಕೊಡ್ತಾ ಇದ್ರಿ. ಖಂಡಿತಮ್ಮ. ಇವತ್ತು ಚಿತ್ರಾಲ ಪೌರ್ಣಮಿ ಆದ್ದರಿಂದ ಚಿತ್ರಗುಪ್ತ ಬರಿತಕ್ಕಂತಹ ಲೆಕ್ಕವನ್ನು ತಿರುಗಿ ಅದನ್ನು ವರದಿ ಒಪ್ಪಿಸಬೇಕಾದ್ರೂ ಸಹಿತ ಆಲೋಚನೆ ಮಾಡ್ತಿರ್ತಾರಂತೆ. ಹಾಗೆ ಇವತ್ತು ಒಂದು ಹೊಸ ಲೆಕ್ಕವನ್ನು ಸಹಿತ ಶುರು ಮಾಡ್ತಾರಂತೆ. ಅದರಿಂದ ಸಾಕಷ್ಟು ಜನ ಮನೆಗಳಲ್ಲಿ ಪದ್ಧತಿ ಒಂದು ಏನಂದರೆ, ಚಿತ್ರಾಲ ಪೌರ್ಣಮಿ ದಿವಸ 1-2 ಬುಕ್ಸನ್ನು ತರಿಸಿ ಯಥಾಶಕ್ತಿ 1-2-10 ಬುಕ್ಸ್ ತರಿಸ್ತಾರೆ. ಒಂದಷ್ಟು ಪೆನ್ ತರಿಸ್ತಾರೆ. ಅದರಲ್ಲಿ ಒಂದು ಶ್ರೀಕಾರ ಬರೆದು ಅದನ್ನು ಸಣ್ಣ ಪುಟ್ಟ ಮಕ್ಕಳಿಗೆ ಅಥವಾ ಬ್ರಾಹ್ಮಣ ಒಟುಗಳಿಗೆ ಅಥವಾ ದೇವಾಲಯಗಳಿಗೆ, ರಾಮದೇವರ ಸಾನ್ನಿಧ್ಯಕ್ಕೆ, ಇಂತಹ ಕಡೆ ಆ ವಿಶೇಷವಾಗಿರ್ತಕ್ಕಂಥ ಗ್ರಂಥಗಳಂದರೆ ಖಾಲಿ ಪುಸ್ತಕಗಳನ್ನು ಅದರ ಮೇಲೆ ಒಂದು ಪೆನ್ನು ಒಂದು ಪುಸ್ತಕವನ್ನು ದಾನವಾಗಿ ಕೊಡುವಂಥದ್ದು. ಜೊತೆಗೆ ಅಂಥವ್ರನ್ನ ಮನೆಗೆ ಕರೆದು, ಸಣ್ಣ ಪುಟ್ಟ ಮಕ್ಕಳನ್ನು ಮನೆಗೆ ಕರೆದು ಅವ್ರುಗಳನ್ನ ಒಂದು ಲೋಟ ಹಾಲು, ಒಂದು ಬುಕ್ಸು, ಪೆನ್ನು ಇಂಥದ್ದನ್ನು ದಾನ ಕೊಡುವಂಥದ್ದು ಸಹಿತ ಇವತ್ತು ಪದ್ಧತಿ ಇದೆ. ಚಿತ್ರಾಲ ಪೌರ್ಣಮಿ ಚಿತ್ರಗುಪ್ತ ಬರೀತಕ್ಕಂತಹ ಒಂದು ಹೊಸ ಲೆಕ್ಕಕ್ಕೆ ಇವತ್ತು ಪ್ರಾರಂಭ ಅಂತಲೂ ಹೇಳ್ತಾರೆ. ಇರಲಿ, ವಿಶೇಷಗಳು ಬಹಳಷ್ಟು ಇದೆ. ಇನ್ನು ಪ್ರಸಿದ್ಧಿಯಾಗಿರ್ತಕ್ಕಂತಹ ಬೆಂಗಳೂರು ಕರಗ ಮಹೋತ್ಸವ ಅದು ಇವತ್ತಿದೆ. ಅದು ಬಹಳ ವಿಶೇಷ. ಇನ್ನು ಅಕ್ಕನ ಹುಣ್ಣಿಮೆ ಅಂತ ಹೇಳ್ತಾರೆ, ದವನ ಹುಣ್ಣಿಮೆ ಅಂತ ಹೇಳ್ತಾರೆ. ದವನದ ಹುಣ್ಣಿಮೆ ಅಂತೂ ಇನ್ನೂ ಬಹಳ ವಿಶೇಷ. ಒಂದೊಂದು ಭಾಗಗಳಲ್ಲಿ ಒಂದೊಂದು ವಿಶೇಷವಾಗಿರ್ತಕ್ಕಂಥ ಹೆಸರಿದೆ. ಅದರಿಂದ ಈ ಹುಣ್ಣಿಮೆಯಂದು ಆಚರಿಸಬೇಕಾಗಿರ್ತಕ್ಕಂಥ ಅಥವಾ ಆಚರಿಸಬಹುದಾದಂಥ ದೇವಿಯ ಅನುಷ್ಠಾನ, ದೇವಿಯ ಆರಾಧನೆ, ಪೂಜಾ ಅನುಷ್ಠಾನಗಳು, ಇವತ್ತು ದೇವರ ದರ್ಶನ, ಅದರಲ್ಲೂ ಪ್ರಸನ್ನಾಂಜನೇಯ ಸ್ವಾಮಿಯ ಕ್ಷೇತ್ರದಲ್ಲಿ
ಇವತ್ತು ರಾಮಭಕ್ತ ಹನುಮನ ಸಾನ್ನಿಧ್ಯಕ್ಕೆ ಹೋಗಿ ಅಲ್ಲಿ ಸ್ವಾಮಿನ ದರ್ಶನ ಮಾಡಿ ಬರೋದರಿಂದ ಯಂತ್ರೋದ್ಧಾರಕನಾದಂಥ ಶ್ರೀ ಹನುಮಂತ ಮಾರುತಾತ್ಮಜ ಪ್ರಸನ್ನಾಂಜನೇಯ ಸ್ವಾಮಿ ಸಾನ್ನಿಧ್ಯದಲ್ಲಿ ಶೀಘ್ರವಾಗಿ ಕಾರ್ಯಸಿದ್ಧಿಗಳನ್ನು ಸಿದ್ಧಿಪಡಿಸ್ಕೊಳ್ಬೋದು. ಯಂತ್ರೋದ್ಧಾರಕ ಹನುಮ ಇರತಕ್ಕಂಥದ್ದು ಹಂಪೆ ಕ್ಷೇತ್ರದಲ್ಲಿ ಯಂತ್ರೋದ್ಧಾರಕ. ಅದರಿಂದ ಹನುಮನ ಸಾನ್ನಿಧ್ಯದಲ್ಲಿ ಹನುಮನ ದರ್ಶನ ಮಾಡಿದ್ರೆ ಸಾಕು, ನಮ್ಮ ಕರ್ಮಫಲ ದೂರ ಆಗುತ್ತೆ ಅಂತಲೂ ಹೇಳ್ತಾರೆ. ಹಾಗೆ ಹನುಮನ ದರ್ಶನ, ಹನುಮನ ಸಾನ್ನಿಧ್ಯದಲ್ಲಿ ಸ್ವಾಮಿಯ ಎದುರು ನಿಂತು ರಾಮನಾಮವನ್ನು ಜಪಿಸ್ತಾ ಇದ್ದರೆ ನಮ್ಮಲ್ಲಿರ್ತಕ್ಕಂತಹ ಏನೇ ಕರ್ಮಕ್ಲೇಶಗಳಿದ್ದರೂ, ಯಾವುದೇ ದೋಷಗಳಿದ್ರೂ ಸಹಿತ ಆ ದೋಷಗಳು ವಿಮುಕ್ತಿ ಆಗುತ್ತೆ. ಅಂದರೆ ಮಂಗಳವಾರ ಹುಣ್ಣಿಮೆ ಅಷ್ಟು ವಿಶೇಷವಾದ್ದು. ಮಂಗಳವಾರ ಹುಣ್ಣಿಮೆಯಲ್ಲಿ ಇವತ್ತು ಚಿತ್ರಾಲ ಪೌರ್ಣಮಿ ಇರತಕ್ಕಂಥದ್ದು. ಈ ಚಿತ್ರಾಲ ಪೌರ್ಣಮಿ ಅಂತ ಹೇಳ್ತಕ್ಕಂಥದ್ದು, ಅದರಲ್ಲೂ ದವನ ಹುಣ್ಣಿಮೆ ಅಂತ ಹೇಳ್ತಕ್ಕಂಥದ್ದು ಇನ್ನಷ್ಟು ವಿಶೇಷವಾಗಿರತಕ್ಕಂಥದ್ದು. ಈ ಒಂದು ಶುಭ ದಿನ ಅರ್ಥಗರ್ಭಿತವಾಗಿ ಪ್ರತಿಯೊಬ್ಬರು ಸಹಿತ ಇವತ್ತು ನಾವು ತಿಳಿಸುವಂತಹ ಒಂದು ತಂತ್ರಸಾರವನ್ನು ಸಹಿತ ಸಾಧ್ಯವಾದಷ್ಟು ಕ್ರಮದಿಂದ, ಶ್ರಮದಿಂದ, ಭಕ್ತಿಯಿಂದ ಭಗವಂತನ ಪ್ರಾರ್ಥನೆ ಮಾಡ್ತಾ, ನಿಮ್ಮ ಧರ್ಮದ ಗುರುಗಳನ್ನು ಪ್ರಾರ್ಥನೆ ಮಾಡ್ತಾ ಇವತ್ತು ನೀವು ಈ ಅನುಷ್ಠಾನವನ್ನು ಮಾಡಿಕೊಂಡ್ರೆ ನಿಮ್ಮ ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ಬಹುದು. ನಿಮ್ಮ ಕಾಯಕದಲ್ಲಿ ನಾವು ಮಾಡುವಂತಹ ಕಾಯಕವನ್ನು ಪ್ರಸಿದ್ಧಿತನದಲ್ಲಿ ಮತ್ತು ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ಬೇಕಾದ್ರೆ ಇಂತಹ ಒಂದು ತಂತ್ರಸಾರ ಯಶಸ್ಸಿಗೆ ದಾರಿಯಾಗುತ್ತೆ. ಈ ತಂತ್ರಸಾರವನ್ನು ಮಾಡುವಂತಹ ವಿಧಿವಿಧಾನವನ್ನು ನಂತರ ತಿಳಿಸ್ಕೊಡ್ತೀನಿ. ಆದರೆ ಅದಕ್ಕೆ ಬೇಕಾಗಿರ್ತಕ್ಕಂಥ ಸಾಮಗ್ರಿಗಳು ಈಗಾಗಲೇ ಹೇಳಿದ್ದೀವಿ, ಮತ್ತೊಮ್ಮೆ ತಿಳಿಸ್ತಾ ಇದ್ದೀನಿ. ಬಿಳಿ ಸಾಸಿವೆ, ಮರಳ ಮಾತಂಗಿ, ಜಾಕಾಯಿ. ಇಲ್ಲಿ ಪ್ರಧಾನವಾಗಿ ಬೇಕಾಗಿರ್ತಕ್ಕಂಥದ್ದು ಜಾಕಾಯಿಂದಲೇ ತಯಾರಾಗುವಂತಹದ್ದು ಈ ಒಂದು ವಿಶೇಷವಾಗಿರ್ತಕ್ಕಂಥದ್ದು. ಹಿಂದೆ ಈ ಒಂದು ಕಪ್ಪಿಗೆ ಪಾದರಸ ಅಂದರೆ ಮರ್ಕ್ಯುರಿ ಸಹಿತ ಹಾಕ್ತಾಯಿದ್ರು. ಪಾದರಸ ಸಹಿತ ಈ ಒಂದು ಕಪ್ಪು ತಯಾರು ಮಾಡಬೇಕಾದ್ರೆ ಇದನ್ನು ಉಪಯೋಗಿಸ್ತಾ ಇದ್ರು ಅಂತ ಹೇಳ್ತಾರೆ. ಅದಕ್ಕೂ ಸಹಿತ ಆಧಾರಗಳಿದೆ. ಆದರೆ ಪಾದರಸನ್ನು ತಂದು ಅದನ್ನು ಹೇಗೆ ಉಪಯೋಗಿಸಬೇಕು, ಜೊತೆಗೆ ಅದನ್ನು ಉಪಯೋಗಿಸುವಂತಹ ವಿಧಿವಿಧಾನ ಸ್ವಲ್ಪ ಕಷ್ಟನೇ. ಹಾಗೆ ಪಾದರಸ ಎಲ್ಲ ಕಡೆ ಸಿಗ್ತಕ್ಕಂಥದ್ದಲ್ಲ, ಸಿಕ್ಕಿದ್ರೂ ಅದರ ಮೌಲ್ಯ ಜಾಸ್ತಿ ಇರುತ್ತೆ. ಅದನ್ನು ಉಪಯೋಗಿಸುವಂತಹ ವಿಧಿವಿಧಾನದಲ್ಲಿ ಸ್ವಲ್ಪ ವ್ಯತ್ಯಾಸ ಆದರೂ ಅದು ಬೇರೆ ಥರ ತೊಂದರೆಗಳು ಎದುರಾಗಬಹುದು. ಯಾಕೆಂದರೆ ಪಾದರಸ ಹೆಣ್ಮಕ್ಳಾಗಲಿ ಗಂಡು ಮಕ್ಕಳಾಗಲಿ ಯಾರೇ ಒಬ್ಬರು ಮಾಡಬೇಕಾದ್ರೂ ಕೈಯಲ್ಲಿ ಒಂದು ಉಂಗುರನೋ ಅಥವಾ ನೀವು ಬಳೆನೋ ಏನೋ ಹಾಕಿರ್ತೀರಿ ಬಂಗಾರದ್ದು, ಅದಕ್ಕೆ ಪಾದರಸ ಏನಾದ್ರು ತಗಲ್ತು ಅಂದರೆ ಆ ಬಂಗಾರನ್ನೇ ಕಟ್ ಮಾಡೋಷ್ಟು ಶಕ್ತಿ ಪಾದರಸಕ್ಕಿದೆ. ಪಾದರಸ ಬಂಗಾರದ ಮೇಲೆ ಬಿದ್ದರೆ ಬಂಗಾರ ಕಟ್ಟಾಗತ್ತೆ ಮತ್ತು ಕರಗೋಗ್ಬಿಡುತ್ತೆ. ಅದಕ್ಕೋಸ್ಕರ ಆ ಪಾದರಸದ ತಂತ್ರಸಾರವನ್ನು ನೀವು ಅದರ ಉಪಯೋಗವನ್ನು ಮಾಡುವಂತಹದ್ದು, ಅದನ್ನು ಯಾವ ಕ್ರಮದಲ್ಲಿ ನಾನು ಎಷ್ಟೇ ಕ್ರಮಬದ್ಧವಾಗಿ ಹೇಳಿದ್ರು ಏನಾದರೂ ಸಣ್ಣ ಪುಟ್ಟ ವ್ಯತ್ಯಾಸ ಮಾಡಿಕೊಂಡು ತೊಂದರೆ ಮಾಡ್ಕೊಳ್ಳೋದು ಬೇಡ. ಪಾದರಸ ಹಾಕದಿದ್ರೂ ಅದು ತತ್ಪ್ರಮಾಣ ಅಷ್ಟೇ ಕೆಲಸ ಮಾಡುವಂತಹ ವಿಧಿವಿಧಾನವನ್ನು ನಾನು ಇವತ್ತು ನಿಮಗೆ ತಿಳಿಸ್ಕೊಡ್ತೀನಿ. ಮತ್ತು ಇದನ್ನು ಶೇಖರಣೆ ಮಾಡುವಂತಹದ್ದು ಅಂದರೆ ತಯಾರಾದಂತಹ ಕಪ್ಪನ್ನು ಹೇಗೆ ಸಂಗ್ರಹಿಸಬೇಕು, ಅದನ್ನು ಹೇಗೆ ಇಟ್ಕೊಳ್ಬೇಕು ಅಂತಕ್ಕಂಥದ್ದಕ್ಕೆ ಸಾಧ್ಯವಾದರೆ ಮುತ್ತುಗದ ಎಲೆ ಅಥವಾ ಒಂದು ಬೆಳ್ಳಿಯ ಕಪ್ಪು ಅಥವಾ ಬಾಳೆ ಎಲೆ ಈ ತಕ್ಷಣಕ್ಕೆ ಮಾತ್ರ, ಅಂದರೆ ಆ ತಕ್ಷಣಕ್ಕೆ ಅದನ್ನು ಪುನಃ ಹಿಂದಲೇ ಅದನ್ನು ಶಿಫ್ಟ್ ಮಾಡಬೇಕು. ಅದಕ್ಕೆ ಬೇಕಾಗಿರ್ತಕ್ಕಂಥ ಒಂದು ದೀಪ, ಆ ದೀಪದಲ್ಲೇ ಇದನ್ನು ರೆಡಿ ಮಾಡ್ಕೊಳ್ಬೇಕಾಗತ್ತೆ. ದೀಪದಲ್ಲಿ ಹೇಗೆ ಸಿದ್ಧಿಪಡಿಸ್ಕೊಳ್ಬೇಕು ಅಂತಕ್ಕಂಥದ್ದನ್ನು ನಾನು ನಿಮಗೆ ಕಾರ್ಯಗತವಾಗಿ ನಾನು ಮಾಡಿ ತೋರಿಸ್ತೀನಿ. ಜೊತೆಗೆ ಈ ಒಂದು ಜಾಕಾಯನ್ನು ನಾವು ಹಿಡಿಬೇಕಾದ್ರೆ ಅದಕ್ಕೆ ಒಂದು ಮಳೆ ಅಥವಾ ಒಂದು ಸೂಜಿ ಅಥವಾ ಒಂದು ದಬ್ಬಳ ಇಂತಹದ್ದು ಬೇಕಾಗುತ್ತೆ. ಅದನ್ನು ಸಿದ್ಧತೆ ಮಾಡಿಟ್ಕೊಳ್ಳಿ. ಇಷ್ಟೆಲ್ಲ ಸಿದ್ಧತೆ ನಿಮ್ಮಲ್ಲಿದ್ದರೆ ಮಾಡುವಂತಹ ಅನುಷ್ಠಾನ ನನ್ನೊಂದಿಗೆ ನೀವು ಮಾಡಿ ಕಾರ್ಯಗಳನ್ನು ಸಿದ್ಧಿಪಡಿಸ್ಕೊಳ್ಳಿ. ಯಾಕೆಂದರೆ ಅಸಾಧ್ಯವಾದ ಯಾವುದೂ ಅಲ್ಲ, ಕಲಿಯುಗದಲ್ಲಿ ಅಸಾಧ್ಯವಾದ ಯಾವುದೂ ಅಲ್ಲ. ಜೊತೆಗೆ ಭಗವಂತ ಸೃಷ್ಟಿಸಿರ್ತಕ್ಕಂತಹ, ಹಿಂದೆ ಗುರುಗಳು ಮಾಡಿಟ್ಟಿರ್ತಕ್ಕಂತಹ, ಹಿಂದಿನ ಮಹರ್ಷಿಗಳು ಮಾಡಿಟ್ಟಿರ್ತಕ್ಕಂಥ ಈ ಒಂದು ಗ್ರಂಥಗಳಲ್ಲಿರ್ತಕ್ಕಂಥ ಕೆಲವು ಆಧಾರಗಳು ಸಮಸ್ಯೆ ಬಂದಾಗ, ಕಷ್ಟಗಳು ಬಂದಾಗ ಹೇಗೆ ಬಗೆಹರಿಸ್ಕೊಳ್ಬೇಕು, ಜೊತೆಗೆ ಆಗ ಬೇರೆ ಯಾರೊಬ್ಬರ ಸಹಾಯವಿಲ್ಲದಿದ್ದರೆ ಇಂತಹ ಒಂದು ತಂತ್ರಸಾರಗಳಿಂದ ತಮ್ಮನ್ನು ತಾವು ರಕ್ಷಣೆ ಮಾಡಿಕೊಳ್ಬೋದು ಎಂಬತಕ್ಕಂತಹ ಒಂದು ವಿಧಿವಿಧಾನವನ್ನು ಸವಿಸ್ತಾರವಾಗಿ ಬರೆದಿದ್ದಾರೆ. ಆ ಬರೆದಿರ್ತಕ್ಕಂತಹ ತಂತ್ರಸಾರದ ಗ್ರಂಥರಹಸ್ಯವೇ ಪ್ರತಿಯೊಂದು ಕಾಲಕ್ಕೂ ಸಹಿತ ನಿಮ್ಮ ಮುಂದೆ ಬರ್ತಿರ್ತಕ್ಕಂಥದ್ದು ನಮ್ಮ ಮಹರ್ಷಿವಾಣಿ ಮುಖಾಂತರ. ಯಾಕೆಂದರೆ ಈ ನಮ್ಮ ಈ ಮಹರ್ಷಿವಾಣಿ ಕಾರ್ಯಕ್ರಮದಲ್ಲಿ ಒಂದೊಂದು ತಂತ್ರಸಾರಗಳನ್ನು ಸಹಿತ ಸಿದ್ಧಿಪಡಿಸ್ಕೊಂಡು ಅನುಕೂಲ ಆಗಿದೆ, ನಾವು ಚೆನ್ನಾಗಿದ್ದೀವಿ, ಇಂತಹ ಒಂದು ತಂತ್ರಸಾರವನ್ನು ನಾವು ಮಾಡ್ತಿದ್ದೀವಿ, ಈ ನೀವು ಹೇಳಿರ್ತಕ್ಕಂಥ ತಂತ್ರಸಾರದಲ್ಲಿ ಕಾರ್ಯಸಿದ್ಧಿ ಆಗಿದೆ ಅಂತ ಹೇಳಿರ್ತಕ್ಕಂಥ ಸಾಕಷ್ಟು ಜನದ ಧ್ವನಿ ನಮ್ಮ ಕಿವಿಯಲ್ಲೂ ಇದೆ. ಅದು ನಿಮಗೂ ಗೊತ್ತಿದೆ. ಎಷ್ಟೋ ಜನ ನೇರ ಪ್ರಸಾರದಲ್ಲಿ ಮಾತಾಡಿರ್ತಕ್ಕಂಥದ್ದನ್ನು ಸಹಿತ ನಾವು ಸಂತೋಷಪಟ್ಟಿದ್ದೀವಿ, ಕೇಳಿದ್ದೀವಿ. ವಿದ್ಯಾರ್ಥಿಗಳಿಗೆ ಹೇಳಿರ್ತಕ್ಕಂಥ ತಂತ್ರಸಾರದ ಕೆಲಸವನ್ನು ಸಿದ್ಧಿಪಡಿಸ್ಕೊಂಡ ನಂತರ ವಿದ್ಯಾರ್ಥಿಗಳ ಜೀವನದಲ್ಲಿ ಯಶಸ್ಸನ್ನು ಕಂಡಿರ್ತಕ್ಕಂಥದ್ದು. ವಿದ್ಯಾರ್ಥಿಗಳು ಎಕ್ಸಾಮ್ ಹಾಲಲ್ಲಿ ಅವರು ಶ್ರಮಪಟ್ಟು ಬರೆದಿರ್ತಕ್ಕಂಥದ್ದನ್ನು ಈ ತಂತ್ರಸಾರದ ಸಹಾಯದಿಂದ ಮತ್ತಷ್ಟು ಅಂಕಗಳ ಜಾಸ್ತಿ ಪಡೆದಿರ್ತಕ್ಕಂಥದ್ದು ಸಹಿತ ನಿದರ್ಶನಗಳಿದೆ.